ನಮಸ್ತೆ ಯುವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್ ಪ್ರಾಪರ್ಟೀಸ್ ಅಂಡ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಐಗನ್ ವ್ಯಾಲ್ಯೂ ಅಂಡ್ ಐಗನ್ ವೆಕ್ಟರ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ರಿಪೀಟೆಡ್ ರೂಟ್ಸ್ ಇದ್ದಾಗ ಐಗನ್ ವೆಕ್ಟರ್ಸ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂಡ್ ನಾರ್ಮಲ್ ರೂಟ್ಸ್ ಇದ್ದಾಗ ನಾವು ಐಗನ್ ವೆಕ್ಟರ್ಸ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂಡ್ ಈ ಪ್ರಾಪರ್ಟೀಸ್ ನ ಕ್ವಶನ್ಸ್ ಹೆಂಗ್ ಅಪ್ಲೈ ಮಾಡೋದು ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಯಾರೆಲ್ಲ CSR ನೆಟ್, KCET, IIT JAM ಅಂಡ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರೋ ಓಕೆ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿಗೆ ಈ ಒಂದು ವಿಡಿಯೋನು ತುಂಬಾ ಹೆಲ್ಪ್ ಆಗುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ನೋಡಿ. ಓಕೆ, ಪ್ರಾಪರ್ಟೀಸ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಓಕೆ, ಫಸ್ಟ್ ಪ್ರಾಪರ್ಟಿ ನೋಡಿ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ದ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್, ಸಪೋಸ್ ಲ್ಯಾಂಬ್ಡಾ 1, ಲ್ಯಾಂಬ್ಡಾ 2, ಲ್ಯಾಂಬ್ಡಾ 3 ಐಗನ್ ವ್ಯಾಲ್ಯೂಸ್ ಇದೆ ಅನ್ಕೊಳ್ಳಿ. ಓಕೆ, ಯಾವ್ದಾದ್ರು ಒಂದು 3x3 ಮ್ಯಾಟ್ರಿಕ್ಸ್ ತಗೊಂಡ್ರೆ ನಮಗೆ 3 ಐಗನ್ ವ್ಯಾಲ್ಯೂಸ್ ಇರುತ್ತೆ. ಓಕೆ, 3 ಐಗನ್ ವ್ಯಾಲ್ಯೂಸ್ ಇದೆ. ಓಕೆ, ಅರ್ಥ ಆಯ್ತಲ್ಲ. ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ಅಂದ್ರೆ ಸಮ್ ಅಂದ್ರೇನು ಅಡಿಷನ್ ಮಾಡೋದು, ಅಂದ್ರೆ ಲ್ಯಾಂಬ್ಡಾ 1 ಪ್ಲಸ್ ಲ್ಯಾಂಬ್ಡಾ 2 ಪ್ಲಸ್ ಲ್ಯಾಂಬ್ಡಾ 3 ದಟ್ ಈಸ್ ಈಕ್ವಲ್ ಟು ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಇರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ನಮಗೆ ಟ್ರೇಸ್ ಅಂದ್ರೆ ಏನು? ಸಮ್ ಆಫ್ ಡಯಾಗ್ನಲ್ ಎಂಟ್ರೀಸ್ ಅಂತಷ್ಟೇ. ಓಕೆ, ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್. ಸಪೋಸ್ 1 0 0 0 2 0 0 0 4 ಇದೆ ಅನ್ಕೊಳ್ಳಿ, ಎ ಮ್ಯಾಟ್ರಿಕ್ಸ್. ಓಕೆ, ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ, ಇದು ನೋಡಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇದು. ಓಕೆ, ಇಟ್ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದ್ರಿಂದ ಇದ್ರ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ, ಐಗನ್ ವ್ಯಾಲ್ಯೂಸ್ 1 2 4 ಆಗುತ್ತೆ. ಅರ್ಥ ಆಗ್ತಿದೆಯಾ? 1 2 4 ಆಗುತ್ತೆ. ಇಲ್ಲಿ ಪ್ರಾಪರ್ಟಿ ಏನ್ ಹೇಳ್ತಿದೆ ನಮಗೆ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಅಂದ್ರೆ ಇದನ್ನ ಆಡ್ ಮಾಡಿ 1 ಪ್ಲಸ್ 2 ಪ್ಲಸ್ 4 ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್. ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಇರುತ್ತೆ ಅಂತಿದ್ದಾನೆ. ಓಕೆ, ಇದ್ರದ್ದು ಏನಾಗುತ್ತೆ, ಇದು ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಎಷ್ಟು ನಮಗೆ 7. ಟ್ರೇಸ್ ಆಫ್ ಐಗನ್ ವ್ಯಾಲ್ಯೂಸ್ ಏನು, ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಟ್ರೇಸ್ ಏನಾಗುತ್ತೆ 7. ಇವೆರಡು ಈಕ್ವಲ್ ಇದೆಯಾ? ಓಕೆ, ಇದು ನಮಗೆ ಫಸ್ಟ್ ಪ್ರಾಪರ್ಟಿ ಈಗ ಹೇಳುತ್ತೆ. ಇದನ್ನ ಹೆಂಗ್ ಅಪ್ಲೈ ಮಾಡಬೇಕು ಅಂತ ನಾನು ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಪ್ರಾಪರ್ಟಿನ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ. ಸೆಕೆಂಡ್ ಪ್ರಾಪರ್ಟಿ ನೋಡಿ, ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್. ಓಕೆ, ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಗೆ ಈಕ್ವಲ್ ಇರುತ್ತೆ. ಅರ್ಥ ಆಯ್ತಲ್ಲ? ಇವಾಗ 3 ಐಗನ್ ವ್ಯಾಲ್ಯೂಸ್ ಇದೆ ಅನ್ಕೊಳ್ಳಿ, ಲ್ಯಾಂಬ್ಡಾ 1, ಲ್ಯಾಂಬ್ಡಾ 2, ಲ್ಯಾಂಬ್ಡಾ 3. ಓಕೆ, ಇದ್ರದ್ದು ಪ್ರಾಡಕ್ಟ್ ಲ್ಯಾಂಬ್ಡಾ 1 ಇಂಟು ಲ್ಯಾಂಬ್ಡಾ 2 ಇಂಟು ಲ್ಯಾಂಬ್ಡಾ 3 ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಿದ್ದಾನೆ ಈ ಪ್ರಾಪರ್ಟಿ. ಓಕೆ, ಇದು ನೆನಪಿರಲಿ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ನೋಡಿ, ಫಾರ್ ಹೆರ್ಮಿಷಿಯನ್ ಮ್ಯಾಟ್ರಿಕ್ಸ್ ಎವ್ರಿ ಐಗನ್ ವ್ಯಾಲ್ಯೂಸ್ ಇಸ್ ರಿಯಲ್. ಓಕೆ, ಹೆರ್ಮಿಷಿಯನ್ ಮ್ಯಾಟ್ರಿಕ್ಸ್ ಏನಿದೆಯೋ ಅದ್ರ ಪ್ರತಿಯೊಂದು ಐಗನ್ ವ್ಯಾಲ್ಯೂ ನಮ್ಗೆ ಏನಿರುತ್ತೆ, ರಿಯಲ್ ಇರುತ್ತೆ. ಇದು ನೆನಪಿರಲಿ. ಅಂಡ್ ಎವ್ರಿ ಐಗನ್ ವ್ಯಾಲ್ಯೂ ಆಫ್ ಯೂನಿಟರಿ ಮ್ಯಾಟ್ರಿಕ್ಸ್ ಆಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ಲ್ಯಾಂಬ್ಡಾ. ಓಕೆ, ಅದ್ರ ವ್ಯಾಲ್ಯೂ ಏನಿರುತ್ತೆ, ಮಾಡ್ ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಅದ್ರ ವ್ಯಾಲ್ಯೂ 1 ಬರುತ್ತೆ. ಅರ್ಥ ಆಯ್ತಲ್ಲ? ಅಬ್ಸಲ್ಯೂಟ್ ವ್ಯಾಲ್ಯೂ ಇರುತ್ತೆ. ಓಕೆ, ಐಗನ್ ವ್ಯಾಲ್ಯೂಸ್ ಏನಿರುತ್ತೋ ಅದ್ರದ್ದು ಮಾಡ್ ತಗೊಂಡು ಅದರಲ್ಲಿರೋ ಲ್ಯಾಂಬ್ಡಾಸ್ ಏನಾದ್ರು ಪುಟ್ ಮಾಡಿದ್ರೆ ನಮ್ಗೆ 1 ಬರಬೇಕು, ಈಕ್ವಲ್ ಟು 1 ಬರಬೇಕು. ಓಕೆ, ಮಾಡ್ ಏನು ಮಾಡ್ ಅಂದ್ರೆ ಏನು, ಆ ಮಾಡ್ ಅದ್ರಲ್ಲಿ ನಾವು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಇವಾಗ ಸಪೋಸ್ ಲ್ಯಾಂಬ್ಡಾ ವ್ಯಾಲ್ಯೂ -1 ಬಂದ್ ಅನ್ಕೊಳ್ಳಿ, ನಾನು ಏನ್ ಮಾಡ್ತೀನಿ, -1 ಇಲ್ಲಿ ಪುಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 1 ಬರುತ್ತೆ. ಓಕೆ, ಈ ಮಾಡ್ ಅಲ್ಲಿ ನೀವು ಪ್ಲಸ್ ನೆಗೆಟಿವ್ ವ್ಯಾಲ್ಯೂಸ್ ಹಾಕ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಹಾಕ್ಲಿ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಓಕೆ, ಇದು ಪ್ರಾಪರ್ಟಿ ಇದು ನಮ್ಗೆ. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು ನಮ್ಗೆ. ದೆನ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಅಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಹ್ಯಾವ್ ಸೇಮ್ ಐಗನ್ ವ್ಯಾಲ್ಯೂಸ್. ಇವಾಗ ಎ ಅನ್ನೋ ಮ್ಯಾಟ್ರಿಕ್ಸ್ ಗೆ ಐಗನ್ ವ್ಯಾಲ್ಯೂಸ್ ಏನಿದೆ, ಎ ಬಿ ಸಿ ಇದೆ ಅನ್ಕೊಳ್ಳಿ. ಎ ಟ್ರಾನ್ಸ್ಪೋಸ್ ಕೂಡ ನಮ್ಗೆ ಎ ಬಿ ಸಿ ನೇ ಇರುತ್ತೆ. ಓಕೆ, ಎ ಟ್ರಾನ್ಸ್ಪೋಸ್ ಅರ್ಥ ಆಯ್ತಲ್ಲ? ಓಕೆ, ಎ ಮ್ಯಾಟ್ರಿಕ್ಸ್ ಗೂ ಎ ಟ್ರಾನ್ಸ್ಪೋಸ್ ಕೂಡ ಐಗನ್ ವ್ಯಾಲ್ಯೂಸ್ ಸೇಮ್ ಇರುತ್ತೆ, ಚೇಂಜ್ ಇರಲ್ಲ. And if lambda 1, lambda 2 and so on lambda n are eigenvalues of A, then eigenvalues of Ka.
ಓಕೆ, ಇವಾಗ ಲ್ಯಾಂಬ್ಡಾ ಇದು ನೋಡಿ, ಇವು ಐಗನ್ ವ್ಯಾಲ್ಯೂಸ್ ಇದೆಯಲ್ಲ, ಇದ್ರಿಗೆ ನಾನು ಯಾವುದಾದ್ರು ಸ್ಕೇಲರ್ ಮಲ್ಟಿಪ್ಲೈ ಮಾಡಿದ್ದೀನಿ ಅನ್ಕೊಳ್ಳಿ. ಓಕೆ, ಎ ಕೆ, ಬಿ ಕೆ, ಸಿ ಕೆ. ಓಕೆ, ಇವು ಕೂಡ ನಮಗೆ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ನಮಗೆ ಅರ್ಥ ಆಯ್ತಿಲ್ಲ? ಕೆ ಎಗೆ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಇದು ಅರ್ಥ ಆಗ್ತಿದೆಯಲ್ಲ? ಅಂಡ್ ಎ ಪವರ್ ಆಫ್ ಎಂ ಆರ್, ಎ ಪವರ್ ಆಫ್ ಎಂ ಇಸ್ ಈಕ್ವಲ್ ಟು ಅದ್ರಿಗೆ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, ಎ ಪವರ್ ಆಫ್ ಎಂ. ಸಪೋಸ್ ನನಗೆ ಎ ಸ್ಕ್ವೇರ್ದು ಐಗನ್ ವ್ಯಾಲ್ಯೂಸ್ ಬೇಕು ಅನ್ಕೊಂತೀನಿ, ಆವಾಗ ಜಸ್ಟ್ ಇದ್ರಿಗೆ ಸ್ಕ್ವೇರ್ ಮಾಡಿದ್ರೆ ಸರಿಯಾಗುತ್ತೆ. ಐಗನ್ ವ್ಯಾಲ್ಯೂಸ್ಗೆ ಎ ಸ್ಕ್ವೇರ್, ಬಿ ಸ್ಕ್ವೇರ್, ಸಿ ಸ್ಕ್ವೇರ್. ಅಷ್ಟು ಅರ್ಥ ಆಯ್ತಲ್ಲ? ಇದು ನಮಗೆ ಪ್ರಾಪರ್ಟಿ. ಇದು ಪ್ರಾಪರ್ಟಿ ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಪರ್ಟಿ, ಇವಾಗ ಎ ಇನ್ವರ್ಸ್ ಇದೆ. ಓಕೆ, ಅದ್ರಿಗೆ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, ಜಸ್ಟ್ ಇದ್ರ ರೆಸಿಪ್ರೋಕಲ್ ಮಾಡಿದ್ರೆ ಸರಿಯಾಗುತ್ತೆ. 1/λ1, 1/λ2, 1/λ3 ಹೀಗೆ. ಓಕೆ, λ1 λ2 ಐಗನ್ ವ್ಯಾಲ್ಯೂಸ್ ಆದ್ರೆ ಎಗೆ ಐಗನ್ ವ್ಯಾಲ್ಯೂಸ್ ಇವು. ಓಕೆ, ಎ ಇನ್ವರ್ಸ್ಗೆ ಐಗನ್ ವ್ಯಾಲ್ಯೂಸ್ ಇವು ಆಗುತ್ತೆ ನಮಗೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ನೆನಪಿರಲಿ. ಓಕೆ, ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಎ ಪ್ಲಸ್ ಕೆ ಐ. ಇದ್ರ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, ಎಗೆ ಐಗನ್ ವ್ಯಾಲ್ಯೂಸ್ ನಮಗೆ λ1 λ2 λ3 ಹೀಗಿದೆ ಅನ್ಕೊಳ್ಳಿ. ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ನಮಗೆ λ1 ಪ್ಲಸ್ ಕೆ ಟೈಮ್ಸ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಮತ್ತೆ λ2 ಪ್ಲಸ್ ಕೆ, λ3 ಪ್ಲಸ್ ಕೆ ಆಗುತ್ತೆ. ಓಕೆ, ಕೆ ಅನ್ನೋದು ಏನಂದ್ರೆ ಏನೇ ಸ್ಕೇಲರ್ ಆಗಿರ್ಬೋದು. ನಮಗೆ ಕೆ ಅನ್ನೋದು 2 ಆಗಿರ್ಬೋದು. ಸಪೋಸ್ λ1 ಪ್ಲಸ್ 2, λ2 ಪ್ಲಸ್ 2, λ3 ಪ್ಲಸ್ 2 ಹೀಗೆ. ಓಕೆ, ಇನ್ನೊಂದು ಪ್ರಾಪರ್ಟಿ ನೋಡಿ, ಇಫ್ ಎ ಇಸ್ ಐಗನ್ ವ್ಯಾಲ್ಯೂ ಆಫ್ ಅನ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಎ, ದೆನ್ 1/λ ಇಸ್ ಆಲ್ಸೋ ಐಗನ್ ವ್ಯಾಲ್ಯೂ ಆಫ್ ಎ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಮ್ಗೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಇದೆ ಅನ್ಕೊಳ್ಳಿ, ಅದರಿಗೆ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಆದ್ರೆ 1/λ ಇಸ್ ಆಲ್ಸೋ ಐಗನ್ ವ್ಯಾಲ್ಯೂ ಆಗುತ್ತೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗೆ. ಅಂಡ್ ಐಗನ್ ವ್ಯಾಲ್ಯೂ ಆಫ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಪ್ಯೂರ್ಲಿ ರಿಯಲ್. ಓಕೆ, ಐಗನ್ ವ್ಯಾಲ್ಯೂಸ್ ಆಫ್ ರಿಯಲ್ ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ನಮ್ಗೆ ಐಗನ್ ವ್ಯಾಲ್ಯೂಸ್ ಏನಿರುತ್ತೆ, ರಿಯಲ್ಲೇ ಇರುತ್ತೆ. ಓಕೆ, ಐಗನ್ ವ್ಯಾಲ್ಯೂಸ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಐದರ್ ಪ್ಯೂರ್ಲಿ ಇಮ್ಯಾಜಿನರಿ ಆರ್ 0 ಇರುತ್ತೆ. ಓಕೆ, and 0 is an eigenvalue of the matrix if and only the matrix is singular. Okay, ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಬಂದ್ರೆ ಏನಾಗುತ್ತೆ, ನಮಗೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇವಾಗ ಸಪೋಸ್ ಐಗನ್ ವ್ಯಾಲ್ಯೂಸ್ ಅಲ್ಲಿ ಒಂದು ಐಗನ್ ವ್ಯಾಲ್ಯೂ 0 ಇದ್ರೆ, 0 ಎ ಬಿ ಸಿ ಇದು ಐಗನ್ ವ್ಯಾಲ್ಯೂಸ್ ಅನ್ಕೊಳ್ಳೋಣ ಮ್ಯಾಟ್ರಿಕ್ಸ್ಗೆ. ಓಕೆ, ಒಂದು ಐಗನ್ ವ್ಯಾಲ್ಯೂ ಅನ್ನೋದು 0 ಆದ್ರೆ ನಮಗೆ ಇದ್ರದ್ದು ಏನಾಗುತ್ತೆ, ಪ್ರಾಡಕ್ಟ್ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, 0 ಇಂಟು ಎ ಇಂಟು ಬಿ 0. ಓಕೆ, ಅರ್ಥ ಆಯ್ತಲ್ಲ? ಇದು ಸೆಕೆಂಡ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ಓಕೆ, ಏನಾಗುತ್ತೆ, ಈಕ್ವಲ್ ಟು 0 ಬಂದ್ರೆ ಏನಾಗುತ್ತೆ, ಈ ಮ್ಯಾಟ್ರಿಕ್ಸ್ ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಓಕೆ, ಗೊತ್ತಾಯ್ತಲ್ಲ? ಹೀಗೆ ಪ್ರಾಪರ್ಟೀಸ್ ನ ಒಂದಕ್ಕೊಂದು ರಿಲೇಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, if all eigenvalues are distinct, then corresponding eigenvectors are independent. ಓಕೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೆ. ಓಕೆ, ಐಗನ್ ವ್ಯಾಲ್ಯೂಸ್ ಅನ್ನೋದು ಡಿಸ್ಟಿಂಕ್ಟ್ ಅಂದ್ರೆ ಡಿಫ್ರೆಂಟ್. ಓಕೆ, ಸೇಮ್ ಇರಬಾರ್ದು. ಡಿಫ್ರೆಂಟ್ ಇದ್ರೆ ಐಗನ್ ವ್ಯಾಲ್ಯೂಸ್ ಅನ್ನೋದು ಐಗನ್ ವೆಕ್ಟರ್ಸ್ ಏನಾಗುತ್ತೆ, ನಮಗೆ ಇಂಡಿಪೆಂಡೆಂಟ್ ಆಗುತ್ತೆ. ಅದೇ ಐಗನ್ ವ್ಯಾಲ್ಯೂಸ್ ಅನ್ನೋದು ರಿಪೀಟೆಡ್ ಇದ್ರೆ ಐಗನ್ ವೆಕ್ಟರ್ಸ್ ಅನ್ನೋದು ಇಂಡಿಪೆಂಡೆಂಟ್ ಇರೋ ಚಾನ್ಸ್ ಇರಲ್ಲ ನಮಗೆ. ಓಕೆ, ಅರ್ಥ ಆಯ್ತಲ್ಲ? ದಟ್ ಐಗನ್ ವೆಕ್ಟರ್ಸ್ ಆರ್ ನಾಟ್ ಇಂಡಿಪೆಂಡೆಂಟ್. ಇದು ನೆನಪಿರ್ಲಿ, ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಓಕೆ, ಒಂದು ಎಕ್ಸಾಂಪಲ್ಸ್ ನೋಡಿ. ಈ ಕ್ವಶನ್ ನೋಡಿ. ಓಕೆ, ದ ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡಬೇಕು? ಓಕೆ, ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ, 4 ಆಪ್ಷನ್ಸ್. ಓಕೆ, ಇದನ್ನ ಫೈಂಡ್ ಔಟ್ ಮಾಡೋದ್ರಿಗೆ ಮೆಥಡ್ ಏನು? ಒಂದು ಮೆಥಡ್ ಏನು, ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಪ್ರಾಪರ್ಟೀಸ್ ಯೂಸ್ ಮಾಡೋದು, ಟ್ರಿಕ್ ಇಲ್ಲಿ ನೋಡಿ ಯೂಸ್ ಮಾಡಿ. ಓಕೆ, ನಮಗೆ ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು ಟ್ರೇಸ್ ಆಫ್ ಎನಾ. ಓಕೆ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಇದನ್ನ ಆಡ್ ಮಾಡಿ 1 + 1 ಈಕ್ವಲ್ ಟು ಟ್ರೇಸ್ ಎಷ್ಟು 0. 2 = 0 ಆಗುತ್ತಾ? ನೋ, ದಿಸ್ ಇಸ್ ರಾಂಗ್.
ನೆಕ್ಸ್ಟ್ -1 ಸೆಕೆಂಡ್ ಆಪ್ಷನ್ ನೋಡಿ, -1 ಈಕ್ವಲ್ ಟು ಟ್ರೇಸ್ ಎಷ್ಟಿದೆ 0. ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ 0 plus 0 0. -2 equal to 0. No, this is not equal. This option also wrong. And j minus j ಇದೆ, j minus j equal to 0 ಆಗುತ್ತೆ. yes 0 ಆಗುತ್ತೆ. 1 minus 1 equal to 0. ಇವೆರಡು ಇವಾಗ ನೋಡಿ ನಮ್ಗೆ ಇವಾಗ ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಅಂದ್ರೆ ಇವಾಗ ಸಿ ಆಪ್ಷನ್ ಡಿ ಆಪ್ಷನ್ ಅಂತ ಕನ್ಫ್ಯೂಷನ್ ನಮ್ಗೆ ಇವಾಗ. ಅದ್ರಗೋಸ್ಕರ ಏನ್ ಮಾಡ್ಬೇಕು, ಇನ್ನೊಂದು ಪ್ರಾಪರ್ಟಿ ಇದೆಯಲ್ಲ ನಮ್ಗೆ, ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ. ಇದ್ರ ಡಿಟರ್ಮಿನೆಂಟ್ ಏನು, ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ 0 minus 1, ದಟ್ ಈಸ್ -1. ಓಕೆ, ಇವಾಗ ಇದ್ರಲ್ಲಿ ಯಾವ್ದು ಡಿಟರ್ಮಿನೆಂಟ್ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್ ಮಾಡಿ, ಜೆ ಇಂಟು ಮೈನಸ್ ಜೆ ಏನಾಗುತ್ತೆ -j² ಆಗುತ್ತೆ. ಓಕೆ, ದಿಸ್ ಈಸ್ ನಾಟ್ ಈಕ್ವಲ್ ಟು -1. ಬಟ್ ಇದು ನೋಡಿ 1 ಇಂಟು -1 ದಟ್ ಈಸ್ ಈಕ್ವಲ್ ಟು -1 ಈಕ್ವಲ್ ಟು ಡಿಟರ್ಮಿನೆಂಟ್ ಆಲ್ಸೋ -1. ಇದು ಈಕ್ವಲ್ ಇದೆ ಅಂದ್ರೆ ಫೋರ್ತ್ ಆಪ್ಷನ್ ಅನ್ನೋದು ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಹೀಗೆ ಪ್ರಾಪರ್ಟೀಸ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಐಗನ್ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್. ಓಕೆ, ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ ನಮಗೆ, ಐಗನ್ ವ್ಯಾಲ್ಯೂಸ್ ಪಾಯಿಂಟ್ ಔಟ್ ಮಾಡಿ. ಏನಾಗುತ್ತೆ ಇದ್ರದ್ದು, ಫಸ್ಟ್ ಇದ್ರ ಟ್ರೇಸ್ ಏನು, ಸಮ್ ಆಫ್ ದಿ ಡಯಾಗ್ನಲ್ ಎಂಟ್ರೀಸ್ ಎಷ್ಟಾಗುತ್ತೆ -2 plus 3 ದಟ್ ಈಸ್ ಈಕ್ವಲ್ ಟು 1. ಇದ್ರಲ್ಲಿ ಆಡ್ ಮಾಡಿದ್ರೆ ನಮ್ಗೆ ಯಾವ್ದು ಆನ್ಸರ್ ಬರುತ್ತೆ, ಇದು ಸಮ್ ಮಾಡಿ ಏನ್ ಬರುತ್ತೆ ನಮಗೆ 3 plus j 5j plus 6 minus j. ಓಕೆ, ಇದು ಬರಲ್ಲ ನಮ್ಗೆ. ಓಕೆ, ಇದು ರಾಂಗು. ಇದು ಇನ್ನೊಂದು ಮಾಡಿ -6 plus 5j plus 3 plus j plus 3 minus j. ಓಕೆ, ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ನಮಗೆ 6 ಇದು ಕ್ಯಾನ್ಸಲ್, ಬಟ್ 5j ಬರುತ್ತೆ. ಇಸ್ ನಾಟ್ ಈಕ್ವಲ್ ಟು 1. ಇದನ್ನ ಆಡ್ ಮಾಡಿ 3 plus j plus 3 minus j plus 5 plus j. ಓಕೆ, ಈ j ಕ್ಯಾನ್ಸಲ್ ಆಗುತ್ತೆ, ಇದು ಆಗಲ್ಲ ನಮಗೆ. ಓಕೆ, ಇದು ನಮಗೆ 3 plus ಇದು ನೋಡಿ 3 minus 1 plus 3j minus 1 minus 3j. ಓಕೆ, ಇದು ಕ್ಯಾನ್ಸಲ್ ಮಾಡಿ, ಇದು ಕ್ಯಾನ್ಸಲ್ ಆಗುತ್ತೆ. 3 minus 2 equal to 1. ಇದೊಂದು ಆಪ್ಷನ್ ಮಾತ್ರ ಕರೆಕ್ಟ್ ಆಗುತ್ತೆ. ಓಕೆ, ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ಈಕ್ವಲ್ ಟು ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆಯಾ. ಓಕೆ, ಇದು ಈಕ್ವಲ್, ಇದೊಂದೇ ಈಕ್ವಲ್ ಇರೋದು. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನಮಗೆ. ಹೀಗೆ ಚೆಕ್ ಮಾಡಬೇಕಾಗುತ್ತೆ ನೀವು ಆಪ್ಷನ್ಸ್ನ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಐಗನ್ ವ್ಯಾಲ್ಯೂಸ್ ಅಂಡ್ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆಫ್ ದ 2x2 ಮ್ಯಾಟ್ರಿಕ್ಸ್ ಆರ್ ಗಿವನ್ ಬೈ ಅಂತಿದ್ದಾನೆ. ಓಕೆ, ನಮ್ಗೆ ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಐಗನ್ ವೆಕ್ಟರ್ ಕೊಟ್ಟಿದ್ದಾನೆ. ದ ಮ್ಯಾಟ್ರಿಕ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ, Ax is equal to lambda x, ಈ ಟ್ರಿಕ್ ಯೂಸ್ ಮಾಡಿ. ಓಕೆ, ಎಕ್ಸ್ ಅನ್ನೋದೇನು ನಮಗೆ ಐಗನ್ ವೆಕ್ಟರ್. ಓಕೆ, ಇವೆರಡು ಈಕ್ವಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ ಪ್ರತಿಯೊಂದಕ್ಕೂ. ಇವಾಗ ಎ ಫಸ್ಟ್ ಮ್ಯಾಟ್ರಿಕ್ಸ್ ತಗೊಳ್ಳಿ. ಓಕೆ, 6 2 2 6 ಫಸ್ಟ್ ಐಗನ್ ವೆಕ್ಟರ್ 1 1. ಓಕೆ, ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಷ್ಟಿದೆ 8. ಓಕೆ, 1 1 ಇದು ಈಕ್ವಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಓಕೆ, 6 plus 2 2 plus 6 that is equal to 8 8. ಓಕೆ, 8 ಇದು 8 ಬಂತು. ಇವೆರಡು ಈಕ್ವಲ್ ಇದೆಯಾ. ಓಕೆ, ಅಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ. ಇದು ಫಸ್ಟ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ರಿಮೈನಿಂಗ್ ಆಪ್ಷನ್ಸ್ ನೀವು ಚೆಕ್ ಮಾಡಿ, ಸೇಮ್ ಇದೇ ತರ ಚೆಕ್ ಮಾಡಿ. ಏನು ಬರುತ್ತೆ ನಮಗೆ, ಎ ಮ್ಯಾಟ್ರಿಕ್ಸ್ ಏನು 4 6 6 4. ಓಕೆ, ಅಂಡ್ ಎಕ್ಸ್ ಏನು ನಮಗೆ 1 1. ಲ್ಯಾಂಬ್ಡಾ ಎಷ್ಟು 8. ಓಕೆ, 1 1 ಇದು ಬರುತ್ತೆ ನಮಗೆ. 4 plus 6 6 plus 4 ಇದು 10 ಬರುತ್ತೆ. ಓಕೆ, 8 8 ಇಲ್ಲಿ ನಮಗೆ 10 10 ಬರುತ್ತೆ, ಬಟ್ ಇಲ್ಲಿ 8 8 ಇವೆರಡು ನಾಟ್ ಈಕ್ವಲ್. ಓಕೆ, ಇದು ರಾಂಗು. ಓಕೆ, ಹೀಗೆ ಚೆಕ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು. ನೆಕ್ಸ್ಟ್ ಈ ಮ್ಯಾಟ್ರಿಕ್ಸ್ ಪುಟ್ ಮಾಡಿ, Ax is equal to lambda x. ಈ ಮ್ಯಾಟ್ರಿಕ್ಸ್ ಪುಟ್ ಮಾಡಿ 2 4 4 2. ಓಕೆ, ಎಕ್ಸ್ ಎಷ್ಟು ನಮಗೆ ಐಗನ್ ವೆಕ್ಟರ್ 1 1. ಲ್ಯಾಂಬ್ಡಾ ಎಷ್ಟು 8 ಇದೆ 1 1.
ಇದು ಸೇಮ್ ಆಗುತ್ತಾ 2, ಇದು ನಮಗೆ ಸೇಮ್ ಆಗುತ್ತೆ 2 + 4, 4 + 2 that is equal to 8, 8. ಇದು 6, 6 ಬರುತ್ತೆ, ಇದು 8, 8 ಇದೆ, ಇವೆರಡು ನಾಟ್ ಈಕ್ವಲ್. ಓಕೆ, ಇದು ಕೂಡ ನಮಗೆ ರಾಂಗ್. ಓಕೆ, ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಚೆಕ್ ಮಾಡಿ. ಹೀಗೆ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಪ್ರತಿಯೊಂದು ಓಕೆ ಹೀಗೆ ಚೆಕ್ ಮಾಡ್ಕೊಂಡು ನಿಮಗೆ ಈಸಿಯಾಗಿ ಆನ್ಸರ್ಸ್ ಅನ್ನೋದು ಚೆಕ್ ಮಾಡ್ಕೊಬೇಕಾಗುತ್ತೆ. 1, 1. ಓಕೆ, 1, 1, 1. ಇದು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? 4 + 8, 8 + 4 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 8, 8. ಓಕೆ, ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಇದು 12, ಇದು 12. ದಿಸ್ ಇಸ್ ನಾಟ್ ಈಕ್ವಲ್ ಟು 8, 8 ಬರುತ್ತೆ. ದಿಸ್ ಆಪ್ಷನ್ ಆಲ್ಸೋ ರಾಂಗ್. ಓಕೆ, ಗೊತ್ತಾಯ್ತಲ್ಲ ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ಓಕೆ, ಹೀಗೆ ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. ಓಕೆ, ಈ ಕ್ವಶನ್ ನೋಡಿ, ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ದ ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್, ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಎಷ್ಟು ಕೊಟ್ಟಿದ್ದಾನೆ? 10 ಕೊಟ್ಟಿದ್ದಾನೆ. ಓಕೆ, ನಮಗೆ ಪ್ರಾಪರ್ಟಿ ಗೊತ್ತು, ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು ಟ್ರೇಸ್ ಆಫ್ ದಿ ಮ್ಯಾಟ್ರಿಕ್ಸ್. ಓಕೆ, ಇದರ ಟ್ರೇಸ್ ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ. ಏನು ಬರುತ್ತೆ? 2 + 1 + 3 + 4 ಎಷ್ಟಾಗುತ್ತೆ? 3 + ಇದು 7 = 10. ವಿಚ್ ಆಪ್ಷನ್? ಎ ಆಪ್ಷನ್ ಕರೆಕ್ಟ್ ಆಗುತ್ತೆ.